ಹಾಯ್ ಹೆಲೋ ವೆಲ್ಕಮ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಸೇಮ್ ಕಂಪ್ನಿ ಆಡಿಟ್ಗೆ ಹೋಗ್ತಾ ಇದ್ದೀರಿ. ಸೊ ಮನೆ ಬಿಡಬೇಕು, ಎಲ್ಲ ರೆಡಿ ಆಯಿತು. ಇವಾಗ ಮನೆ ಬಿಡಬೇಕು. ನಂದು ಯಾವಾಗೂ ಇದೆ ಗೈಸ್, ಟೈಮ್ ಆಗಿಬಿಡುತ್ತೆ, ಯಾವಾಗೂ ಲೇಟ್ ಮಾಡ್ತೀನಿ. ಬಟ್ ಡೇ ಬೈ ಡೇ ಅದನ್ನು ಇಂಪ್ರೂವ್ ಮಾಡ್ಕೊಳೋಕ್ಕೂ ಟ್ರೈ ಮಾಡ್ತೀನಿ. ಲೇಟ್ ಆಗಿದೆ ಆಲ್ರೆಡಿ. ಬೇಗ ಹೋಗಿ ಗಾಡಿ ಪಾರ್ಕ್ ಮಾಡಿ ವಾಕ್ ಮಾಡಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ ನಿಮ್ಮ ಹತ್ರ ಮಾತಾಡೋಕ್ಕೆ. ಹಲೋ ಫ್ರೆಂಡ್ಸ್, ನೋಡಿ 3 ಜನ ಹೋಗ್ತಾ ಇದ್ದೀನಿ ಇವಾಗ ಆಡಿಟ್ ಮಾಡೋಕ್ಕೆ. ಹೌದು, ಆಮೇಲೆ ಕಾಮಿಡಿ ಮಾಡಬೇಡ, ಕರೆಕ್ಟಾಗಿ ಮಾತಾಡೋ. ಕರೆಕ್ಟಾಗಿ ಅಲ್ಲ. ಪ್ರವೀಣ್ ಊರಿಗೆ ಬರ್ತಾವಪ್ಪ, ಎಟ್ಲಂತಿಸ್ತಾವ ಅವ್ರಿಗೆ ಅರ್ಥ ಆಗಲ್ಲ. ಏಯ್ ಕನ್ನಡ ಊರಿಗೆ ಹೋಗ್ತಾ ಇದೆಯಲ್ಲ, ಎಕ್ಸೈಟ್ಮೆಂಟ್ ಯಾಕಿಲ್ಲ ನಿಮಗೆ? ಎಕ್ಸೈಟ್ಮೆಂಟ್ ಎಸ್ ನೋ ಗೊತ್ತಾ? ಈ ವ್ಲಾಗ್ಗಳು ಮಾತ್ರ ಐತೆ ಅಂತವನು ಆವಾಗಲೇ ಕೇಳಿದ್ದಿಲ್ಲ ಅಂತ ತಾನೆ. ಇವತ್ತೇನು ಕೆಲಸ ಮಾಡೋದು? ಸಾರಿ, ನಂದಂತೂ ಕನ್ಸ್ಯೂಮಬಲ್ ಚೆಕ್ ಮಾಡಬೇಕು. ಇವಾಗ ಆದಿತ್ಯ ಯು ವಾಟ್ ಯು ಜೆ ವಿ ಬಿಲ್ಸಾ? ಓಕೆ ಫ್ರೆಂಡ್ಸ್, ಆಯ್ ನೋಡಿ ಗೈಸ್, ಇವಾಗ ತಾನೇ ಕಾಫಿ ಕುಡ್ಕೊಂಡು ಮತ್ತೆ ಬ್ಯಾಕ್ ಮಾಡ್ತಾ ಇದ್ದೀರಿ. ಬಟ್ ಇವರಿಬ್ಬರು ಇಲ್ಲಿ ಏನೋ ಆರ್ಗ್ಯುಮೆಂಟ್ ಮಾಡ್ತವ್ರೆ ಅಂತ ಗೊತ್ತಿಲ್ಲ. ಅವನೇನೋ ಕೆಲಸ ಮಾಡೋನೆ ಸರಿಯಾಗಿ ಮಾಡಿಲ್ಲ ಅಂತ ಅವ್ನು ಕರೆದು ಕೇಳ್ತವನೆ, ಇವನು ಮಾತಾಡ್ತವನೆ. ಜನರಲ್ ಬಿಲ್ಸ್ ನೋಡಿ ಫೈಲ್ ಎಷ್ಟು ಫೈಲು, ಇದನ್ನು ವಾಚಿಂಗ್ ಮಾಡಬೇಕು. ಇವಾಗ ವಾಚಿಂಗ್ ಮಾಡಿ ಎಲ್ಲ ಎಕ್ಸೆಲಲ್ಲಿ ಕಂಪೇರ್ ಮಾಡಬೇಕು, ಎಕ್ಸೆಲ್ ಜೊತೆ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ ಅಂತ. ಅದು ಮಾಡ್ತಾಯಿದ್ದೀನಿ. ಇಲ್ಲೇ ನಮ್ಗೆ ಸಪ್ರೇಟಾಗಿ ಒಂದು ಆಫೀಸ್ ಸ್ಪೇಸ್ ಇರುತ್ತೆ ವರ್ಕ್ ಮಾಡೋದಕ್ಕೋಸ್ಕರ. ಅಲ್ಲಿ ಆಚೆಗಡೆ ಎಲ್ಲ ಎಂಪ್ಲಾಯೀಸ್ ವರ್ಕ್, ಅಲ್ಲಿ ಆಚೆಗಡೆ ಅವರು ಎಂಪ್ಲಾಯೀಸ್ ವರ್ಕ್ ಮಾಡ್ತಾಯಿರ್ತಾರೆ, ನಾವು ಇಲ್ಲಿ ಮಾಡ್ತಾಯಿರ್ತೀವಿ. ಗೈಸ್, ಹೊಸ ಟಿ ಶರ್ಟ್ ಹೇಗೆ ಕಾಣಿಸ್ತಾರೆ? ಹಲೋ ಗೈಸ್, ಇವಾಗ ತಾನೇ ಊಟ ಆಯಿತು, ಬಂದಿಲ್ಲಿ ಕುತ್ಕೊಂಡಿದ್ದೀರಿ. ಜಾಸ್ತಿ ಮಾತಾಡಲ್ಲ ಅಂತಿಲ್ಲ. ಜಾಸ್ತಿ ಮಾತಾಡಬೇಕು, ಜಾಸ್ತಿ ಮಾತಾಡಬಾರ್ದು, ಮೀಡಿಯಮ್ ಆಗಿ ಮಾತಾಡಬೇಕು. ನೀ 3 ಮಾತು ಹೀಗೆ ಅಂದೆ. ಏನು ಮಾತಾಡಬಾರ್ದು, ಮಾತಾಡಬೇಕು, ಮೀಡಿಯಮ್ ಮಾತಾಡಬೇಕು. ಸರಿ, ಇವಾಗ ಅವ್ರು ಕೊಡ್ತಾರಲ್ಲ ಪಲಾವ್, ಹಿಂಗೆ ಐತೆ ಪಲಾವ್. ಚಲೋ ಇದೆ. ಬಟ್ ನಿಂಗೇನು ಬೇಕಾಗಿತ್ತು? ನನಗೂ ಪಲಾವ್ ಬೇಕಾಗಿತ್ತು. ಚಪಾತಿ ಸಂಜೆ ಸಾಕು. ಸೇರಲ್ಲ ಅಂದಲ್ಲ ಚಪಾತಿ, ಇದು ಪಲಾವು. ಪಲಾವ್ ಸೇರುತ್ತೆ, ಸಾದಾ ಅನ್ನ ಸಾಂಬಾರು. ಸಾದಾ ಅನ್ನ ಸಾಂಬಾರು ಸೇರಲ್ಲ, ಪಲಾವ್ ಸೇರುತ್ತೆ, ಆದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂತ. ಸೊ ಇವಾಗ ನಾವು ಪ್ರೊಡಕ್ಷನ್ ಒಳಗಡೆ ಹೋಗ್ಬೇಕು ಅಂದ್ಕೊಂಡಿದ್ದೀರಿ. ಹೆಂಗೆ ಪ್ರೊಡಕ್ಷನ್ ಮಾಡ್ತಾರೆ ಏನು ಅಂತ ಅದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕೆ ನೋಡ್ತೀವಿ ಗೈಸ್. ರೆಕಾರ್ಡ್ ಮಾಡಿ ಟ್ರೈ ಮಾಡ್ತೀರಿ, ಆದರೆ ಮಾಡ್ತೀರಿ. ಇಲ್ಲಾಂದರೆ ಅವ್ರನ್ನ ಕೇಳ್ತೀವಿ, ಫಸ್ಟು ಪರ್ಮಿಷನ್ ಕೇಳ್ತೀರಿ. ರೆಕಾರ್ಡ್ ಮಾಡೋಕ್ಕೆ ಬಿಡ್ತೀರಾ ಇಲ್ವಾ, ಮಾಡ್ಬೋದಾ ಇಲ್ಲ. ಆಬ್ವಿಯಸ್ಲಿ ನನಗೆ ಯಾಕೋ ಒಂದು 90% ಅವರು ರೆಕಾರ್ಡ್ ಮಾಡಬೇಡಿ ಅಂತಲೇ ಹೇಳ್ತಾರೆ ಅನಿಸಿದೆ. ರೆಕಾರ್ಡ್ ಆಯಿತು ಅಂದರೂ ಬಟ್ ರೆಕಾರ್ಡ್ ಆಯಿತು ಅಂತ ಹೇಳಿದ್ರೆ ತೋರಿಸ್ತೀನಿ ಗೈಸ್ ಹೆಂಗೆ ಪ್ರೊಡಕ್ಷನ್ ಆಗುತ್ತೆ ಏನು ಅಂತ. ಆದರೆ ಕಂಪ್ನಿ ಹೆಸರು ಡಿಸ್ಕ್ಲೋಸ್ ಮಾಡಲ್ಲ. ಓಹ್ ಥ್ಯಾಂಕ್ಸ್. ನೋಡಿ ಜಾಸ್ತಿ ನಿನ್ನೆ ದಣೆ ಹೇಳೋ, ಇನ್ನೇನು ಮೊನ್ನೆ ದಣೆ ಹೇಳಿ ಬಂದಿದೆಯಾ ಯಾವ ಆಡಿಟಿಗೆ ಹೋಗ್ತಾ ಇದ್ದೀವಿ? ಇಲ್ಲ, ಹೇಳಿಲ್ಲ ಹೆಸರು ಡಿಸ್ಕ್ಲೋಸ್ ಮಾಡಿಲ್ಲ. ಈಗೂ ಗೊತ್ತು, ಗೊತ್ತಾಗುತ್ತೆ. ಹಾಂ, ಅದು ಹೇಳಿದ್ರು ಸಾಕು. ಅದು ಹೇಳಿದ್ರೆ ಅದು ಗೊತ್ತಾಗಲ್ವಲ್ಲ. ಗೊತ್ತಾಗುತ್ತೆ ಗೈಸ್, ಗೊತ್ತಾದರೂ ಏನೂ ಇಲ್ಲ. ಬಟ್ ಇಲ್ಲಿ ಕಾನ್ಫಿಡೆನ್ಷಿಯಾಲಿಟಿ ಮೇಂಟೈನ್ ಮಾಡ್ತಾರೆ ಅಂತಗೋಸ್ಕರ ಹೇಳ್ತಾ ಇಲ್ಲ ಅಷ್ಟೇ, ಇಲ್ಲಾಂದರೆ ಹೇಳ್ತೀರಿ. ಇಲ್ಲಿ ನೋಡಿ ರೀಲ್ಸು, ಇವನು ಯಾವಾಗೂ ರೀಲ್ಸ್ ನೋಡ್ಕೊಂಡಿರ್ತಾರೆ. ನೋಡಿ ಬೀಚಲ್ಲಿ ಹೋಗಿದ್ದೀರ ಅವತ್ತು, ಬೀಚಲ್ಲೂ ರೀಲ್ಸ್ ನೋಡ್ತಾ ಇದ್ದ. ಬೀಚಿಂದ ರೂಮಿಗೆ ಬಂದಿದ್ದೀರಿ, ರೂಮಲ್ಲೂ ನೋಡ್ತಿದ್ದ. ಇವಾಗ ಆಡಿಟ್ ಪ್ಲೇಸಲ್ಲಿ ಬಂದಿದ್ದೀರಿ, ಅಲ್ಲಿ ಮಾತ್ರ ನೋಡಲ್ಲ. ಅವನು ತುಂಬ ಸಿನ್ಸಿಯರ್ ಇದ್ದಾನೆ. ಆದರೆ ಇಲ್ಲಿ ಸ್ವಲ್ಪ ಗ್ಯಾಪ್ ಸಿಕ್ತು, ನೋಡ್ತಾವನೆ. ಏನು ಪ್ರವೀಣ್? ಕೆಲಸ ಮಾಡುವಾಗ ನೀನು ನೋಡ್ತೀಯಲ್ಲ? ಹಾಂ, ಕೆಲಸ ಮಾಡುವಾಗ ನಾನು ಎಲ್ಲಿ ನೋಡ್ತೀನಿ? ಇವನು ರೀಲ್ಸ್ ನೋಡ್ತೀನಾ? ರೀಲ್ಸ್ ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತಾರೆ. ನಾನು ಕಾಡ್ತೀಯ ಉಲ್ಟಾ ನೋಡೋದು. ಸರಿ, ಇನ್ನೇನು ಆದಿತ್ಯ, ಎಷ್ಟೊತ್ತಿಗೆ ಹೋಗೋದು ಇವತ್ತು ಮನೆಗೆ? ಪಕ್ಕ ಮನೆ. ಹಾಂ, ಮನೆ ಎಷ್ಟು 4:45 ಆಲ್ರೆಡಿ. ಅವಾಗಲೇ ಏನಾಯ್ತಂದರೆ ಅವರು ಎಲ್ಲರೂ ಹೋಗೋಣ ಅಂತ ಹೇಳಿದ್ರೆ, ಪ್ಲ್ಯಾಂಟ್ ಒಳಗಡೆ ಹೋಗೋಣ ಅಂತ ಹೇಳ್ತಾ ಇದ್ರೆ, ತೆಲುಗಲ್ಲಿ ಮಾತಾಡ್ತಾ ಇದೆಯಾ ಇವನೇನು ಅನ್ಕೊಂಡವನೆ ಮನೆಗೆ ಹೋಗೋಣ ಅಂತ ಅನ್ಕೊಂಡ್ಬಿಟ್ಟವನೆ. ಯಾವಾಗ ನೋಡಿದ್ರು ಮನೆಗೆ ಹೋಗೋದ್ರೆ ನಂಬರ್ 1 ಅವನು. ನೋಡಿ ಓಡ್ತವನೆ, ಅವನ ಬಗ್ಗೆ ಹೇಳಿ. ಸರಿಗಾಯ್ತು, ಬನ್ನಿ ಇವಾಗ ಒಂದು ರೌಂಡ್ ವಾಕ್ ಮಾಡಿಕೊಂಡು ಬರೋಣ.
ಕೂತ್ ಬೇಜಾರಾಗಿದೆ. ಸೊ ವಾಕಿಂಗ್ ಹೋಗ್ತಾ ಇದ್ದೀನಿ. ಏನು ಬೇಜ್ ಇವನು ನಂದು ಸೀನಿಯರ್, ಇವನು ತುಂಬ ಒಳ್ಳೆಯವನು ಗೈಸ್, ತುಂಬ ಸಪೋರ್ಟಿವ್ ಇದ್ದಾನೆ, ಹೆಲ್ಪ್ ಮಾಡ್ತಾನೆ. ಆದರೆ ವ್ಲಾಗಲ್ಲಿ ಮಾತಾಡೋ ಅಂದರೆ ಮಾತ್ರ ಪೆಂಗನ್ ಥರ ಮಾತಾಡ್ತಾನೆ. ಏನಂದರೆ ಅದು ಆದರೂ ಪರವಾಗಿಲ್ಲ, ಚೆನ್ನಾಗಿ ಮಾತಾಡ್ತಾನೆ, ಹೆದ್ರಿಕೆ ಅಂತೆ. ಆದರೆ ಇದನ್ನೆಲ್ಲ ರೆಕಾರ್ಡ್ ಮಾಡಿ ಮುಂದೊಂದು ದಿವಸ ನೋಡೋಣ ಅವಾಗ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಏನಂತ ಸರಿ ಇದೆ. ಹೋಗ್ತಾ ಇದ್ದೀರಿ, ಬಿಸಿಲು ಬೇರೆ ಜಾಸ್ತಿ ಇದೆ. ಅಲ್ಲೊಂದು ಕೆರೆ ಇದೆ ಗೈಸ್, ಅಲ್ಲಿ ಮುಂದೆ ಆ ಕೆರೆ ಹತ್ರ ಹೋಗಿ ನೋಡಬೇಕು ಅಂತ ಬೆಳಿಗ್ಗೆ ಅಂದ್ಕೊಂಡಿದ್ರಿ. ಇವಾಗ ಕರ್ಕೊಂಡು ಹೋಗ್ತಿದ್ದಾನೆ ಅಣ್ಣ. ಸರಿ, ಮುಂದೆ ಕೆರೆ ಹತ್ರ ಹೋಗ್ಬಿಟ್ಟು ವ್ಲಾಗ್ ಮಾಡ್ತೀನಿ. ಹಲೋ ಗೈಸ್, ಇವಾಗ ಬಂದು ಕೆರೆ ಹತ್ರ ನೋಡಿ, ಕೆರೆ ಹೆಂಗಿದೆ ವ್ಯೂ. ಅಲ್ಲಿಂದ ನೋಡ್ಕೊಂಬಂದ್ರಿ. ಏನಪ್ಪ ಇದು ಬಿಸಿಲಲ್ಲಿ ಹೆಂಗೆ ನಿಂತ್ಕೊಳೋದು, ಹೆಂಗೆ ಮಾಡೋದು ಅಂತ ನೋಡಿದೆ. ಇಲ್ಲಿ ಯಾರೋ ಶೀಟ್ ಹಾಕಿ ಶೆಲ್ಟರ್ ಎಲ್ಲ ಮಾಡಿಟ್ಟವ್ರೆ. ಚೆನ್ನಾಗಿ ಅನಿಸ್ತಾ ಇದೆ. ಕಣ್ಣಿಗೆ ತಂಪು ಗಾಳಿ ಬರ್ತಾಯಿದೆ. ನೇಚರ್ನ ಸವಿಕೊಂಡು ಕುತ್ಕೊಂಡು ನಾನು ಆದಿತ್ಯ ಮಾತಾಡ್ಕೊಂಡಿದ್ದೀರಿ. ಪ್ರವೀಣ್ ಬಂದಿಲ್ಲ, ಪ್ರವೀಣ್ ಅಲ್ಲೇ ಇದ್ದಾನೆ. ಆದಿತ್ಯ ಮಾತ್ರ ಬಂದಿದ್ದಾನೆ ನನ್ನ ಜೊತೆ. ಆದಿತ್ಯ ಹೆಂಗೆ ಅನಿಸ್ತಾಯಿತ್ತು? ಚಲೋ ಆಯ್ತಾ? ಸಕ್ಕದಾಗೈತಂತೆ. ಮತ್ತೆ ಎವ್ರಿ ಡೇ ಬರೋಣ ಇಲ್ಲಿಗೆ. ಅವನ್ನ ಪ್ರವೀಣ್ನ ಕರ್ಕೊಂಬರೋಣ. ನಮ್ಮದು ಕಂಪ್ನಿ ಇರೋದು ಬಂದು ಅಲ್ಲಿ ಕಾಣಿಸ್ತೈತಲ್ಲ ಅಲ್ಲಿ. ಇದು ಬಂದು ಮೇಯ್ನ್ ರೋಡು. ವಾಪಸ್ ಹೋಗ್ತಿದ್ದೀರಿ. ಬಂದು ಸುಮಾರು ಹೊತ್ತಾಯಿತು. ಆಮೇಲೆ ಕೂತ್ಕೊಂತ ನೋಡಿ, ಅಲ್ಲಿ ಹಸು ಮೇಯಿಸ್ತಾ ಇದ್ದಾರೆ. ಹಸು ಮೇಯಿಸ್ತಾ ಇದ್ದಾರೆ. ಬಾ ಹೋಗೋಣ ಆದಿತ್ಯ. ಇವಾಗ ವಾಪಸ್ ಹೋಗ್ತಾ ಇದ್ದೀರಿ. ನಮ್ಮದು ಬ್ರೇಕ್ ಟೈಮ್ ಆಗಿದೆ. ಒಂಥರ ಚೆನ್ನಾಗಿತ್ತು. ಇಲ್ಲೆಲ್ಲ ಹಸುಗಳನ್ನ ಮೇಯಿಸ್ಕೊಂಡು ಇವ್ರ ವಿಲೇಜ್ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಅವ್ರದ್ದೇ ಒಂಥರ ಜೀವನ ಚೆನ್ನಾಗಿರುತ್ತೆ. ಹಂಗೆ ಹೇಳೋಕ್ಕಾಗಲ್ಲ. ಅವ್ರ ಜೀವನ ಚೆನ್ನಾಗಿರುತ್ತೆ, ನಮ್ಮ ಜೀವನ ಚೆನ್ನಾಗಿರುತ್ತೆ. ಎವ್ರಿಬಡಿ ವರ್ಕ್ಸ್ ಹಾರ್ಡ್. ಅವ್ರದ್ರಲ್ಲೇ ಒಂದು ಖುಷಿ ಸಿಗ್ತಾ ಇರುತ್ತೆ. ನಾವು ಅನ್ಕೋಬೋದಷ್ಟೇ. ನಾನು ಆದಿತ್ಯ ಇವಾಗ ತಾನೇ ಮಾತಾಡ್ಕೊತಾ ಇದ್ರಿ, ಈ ಓನರ್ಸ್ದು ಎಷ್ಟು ಚೆನ್ನಾಗಿರುತ್ತೆ ಲೈಫು ಅಂತ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವೊಂದು ಲೈನಲ್ಲಿ ಇರ್ತೀವಿ, ಅವರೊಂದು ಲೈನಲ್ಲಿ ಇರ್ತಾರೆ. ಅವ್ರಿಗೂ ಸಿಕ್ಕಿರೋದು 24 ಅವರೇ, ನಮಗೂ ಸಿಕ್ಕಿರೋದು 24 ಅವರೇ. ಅವ್ರು ಆಲ್ರೆಡಿ ಹಾರ್ಡ್ ವರ್ಕ್ ಮಾಡಿ ಮುಂದೆ ಇರ್ತಾರೆ. ಹಂಗಂತ ಅವ್ರನ್ನ ನೋಡಿ ಬೇಜಾರಾಗಬಾರ್ದು. ಅವ್ರನ್ನ ಹಿಡ್ಕೊಂಡು ಮೋಟಿವೇಟ್ ಆಗಬೇಕು ನಾವು. ಲೈಕ್ ಅವ್ರ ಥರ ಆಗೋಣ, ಮುಂದೆ ಹೆಂಗೆ ಆಗಬೇಕು ಆ ಥರ ಮೋಟಿವೇಟ್ ಹೋದರೆ ಖಂಡಿತ ನಾವು ಮುಂದೆ ಹೋಗ್ತೀರಿ. ಸೊ ಅದೇ, ನಿಮ್ಮ ಲೈಫಲ್ಲಿ ಯಾರ್ಯಾರು ಕಷ್ಟ ಬೀಳ್ತಾ ಇದ್ದೀರಾ, ಅಯ್ಯೋ ನನಗೆ ಅದು ಸಿಕ್ಕಿಲ್ವೇ ಇದು ಸಿಕ್ಕಿಲ್ವೇ ಅಂತ ಬೇಜಾರು ಮಾಡ್ಕೊಳೋ ಬದಲು ಅವ್ರ ಥರ ಆಗೋಕ್ಕೆ ನಾನು ಹೆಂಗೆ ವರ್ಕ್ ಮಾಡಬೇಕು, ಏನು ಮಾಡಬೇಕು ಅಂತ ಥಿಂಕ್ ಮಾಡಿ ಡೆಫಿನೆಟಾಗಿ ನೀವು ನಿಮ್ಮ ಗೋಲ್ನ ಅಚೀವ್ ಮಾಡ್ತೀರಾ. ಹಲೋ ಗೈಸ್, ಇವಾಗ ಇದು ಅವ್ರು ಮುಂದೆ ಇದ್ದೀರಾ, ನಾವು ಮುಂದೆ ಇದ್ದೀರಾ, ಅದರಲ್ಲಿ ಮೇಯ್ನ್ ಮ್ಯಾಟ್ರ್ ಆಗೋದಂದರೆ ಏನಂತ ಹೇಳಿದ್ರೆ ಟೈಮ್. ಆ ಟೈಮಲ್ಲಿ ನಾವು ಇವಾಗ ಈ ಟೈಮಲ್ಲಿ ಏನು ಮಾಡ್ತಾಯಿದ್ರಿ, ಅವಾಗ ಅವ್ರು ಏನು ಮಾಡ್ತಾಯಿದ್ರು, ಅದ್ರ ಬಗ್ಗೆ ರಿಲೇಟ್ ಮಾಡೋಣ ಅಂತ ಇವನು ಆದಿತ್ಯ ಹೇಳ್ತಾ ಇದ್ದಾನೆ. ಅವನು ಹೇಳ್ತಾನಂತೆ, ಕೇಳಿ. ಹೇಳೋ ಆದಿತ್ಯ. ನೀ ಹೇಳ್ದಿಲ್ಲ ಅದು ಹೇಳು. ನಾನು ಹಾಂ, ಅವ್ರು ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋ. ಅವ್ರು ಈ ಟೈಮಲ್ಲಿ ಏನು ಮಾಡಿರ್ತಾರಲ್ಲ, ಕ್ಯಾಮ್ರಾ ನೋಡು. ಹಾಂ, ಅವ್ರು ಈ ಟೈಮಲ್ಲಿ ಹಾಂ ಏನು ಕಷ್ಟಪಟ್ಟಿರಬೇಕು, ಅದು ಅದ್ರ ಫಲ ಈಗ ಸಿಕ್ಕಿದೆ ಅವ್ರಿಗೆ. ಓಕೆ. ಸೊ ನಾವು ಈಗ ಯಾವುದ್ರ ಕೆಲಸದ ಮೇಲೆ ಕಷ್ಟಪಡ್ತೀವಿ, ಅದ್ರ ಫಲ ನಮಗೆ ಮುಂದೆ ಪಡೆ ಸಿಗುತ್ತೆ. ಓಕೆ. ಸೊ ಅವ್ರದ್ದು ಅಷ್ಟು ವರ್ಷದ ಕಷ್ಟ ಫಲ ಇವ್ರಿಗೆ ಇಷ್ಟು ವರ್ಷದಿಂದ ಈಗ ಅದು ಸಿಗ್ತಾ ಇದೆ. ಹೌದು. ಹಂಗೆ ಈಗ ನಾವು ನಮ್ಮ ಟೈಮನ್ನು ವ್ಯಾಲ್ಯೂ ಮಾಡಬೇಕು, ಮೋರ್ ದ್ಯಾನ್ ಮನಿ. ಓಕೆ, ದಟ್ಸ್ ವಾಟ್ ಆಯ್ತು. ಸೊ ನೀನು ಹೇಳ್ತಿದ್ದಾನೆ ಅಂದರೆ ಬೇಸಿಕಲಿ ಇವಾಗ ನಿಮಗೆ ಸಿಕ್ಕಿರೋ ಟೈಮನ್ನ ನೀವು ಪ್ರಾಪರ್ ಥಿಂಗ್ಸ್ ಮೇಲೆ ಕರೆಕ್ಟಾಗಿ ಎಲ್ಲಿ ಟೈಮ್ ಇನ್ವೆಸ್ಟ್ ಮಾಡಬೇಕೋ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮುಂದೆ ಒಂದು ದಿವಸ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ಯಾ. ಓಕೆ, ಒಳಗಡೆ ಬಂದಿದ್ದೀರಿ ಎಲ್ಲ. ಪ್ರೋಟೀನ್ ಬಾರ್ ಕೊಟ್ಟಿದ್ದಾರೆ, ಟೇಸ್ಟ್ ಮಾಡಿದ್ರಿ. ಇದೇ ವೇರ್ ಹೌಸು, ಎಲ್ಲರೂ ಗೈಸ್ ಇವಾಗ ಮೆಟ್ರೋ ಇಂದ ಇಳಿದು
ಹೋಗ್ತಾ ಇದ್ದೀನಿ ಪಾರ್ಕಿಂಗ್ ಹತ್ರ. ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಗೈಸ್. ತಿರ್ಗಾ ಇದೇನಾಯಿತೋ ಗೊತ್ತಿಲ್ಲ, ಬೆಂಗಳೂರು ವೆದರ್ಗೆ ಮಳೆ ಬರುತ್ತೆ ಮಳೆ ಬರಲ್ಲ ಏನು ಹೇಳೋಕ್ಕಾಗಲ್ಲ. ರೈನ್ ಕೋಟ್ ಕೂಡ ತಂದಿಲ್ಲ, ನೆನ್ಕೊಂಡೇ ಹೋಗ್ಬೇಕಾಗುತ್ತೆ, ಇಲ್ಲಾಂದರೆ ಟೈಮ್ ಆಗೋಗ್ಬಿಡುತ್ತೆ ಜಿಮ್ಗೆ. ಸೊ ಹೋಗ್ತಾ ಇದ್ದೀನಿ ಗೈಸ್. ಇವಾಗ ತಾನೇ ಮನೆಗೆ ಬಂದೆ ಆಫೀಸಿಂದ ಮನೆಗೆ ಬಂದೆ. ಫುಲ್ಲು ಮಳೆ ಗೈಸ್. ಮಳೇಲಿ ನೆನ್ಕೊಂಡು ಮನೆಗೆ ಬಂದಿದ್ದೀನಿ ಇವಾಗ. ನಮ್ಮಮ್ಮನೂ ಇವಾಗ ತಾನೇ ಬಂದಿದ್ದಾರೆ ಆಫೀಸಿಂದ. ಎಷ್ಟಾಗಿ ಬಂದಮ್ಮ? ಹೆಂಗಿತ್ತು ಇವತ್ತು ದಿನ? ಯಾಕೆ ಟಯರ್ಡ್ ಆಗಿದ್ದೀರಾ ಎಷ್ಟೊಂದು? ಕೆಲಸ ಮಾಡಿದ್ದೀನಿ, ಇಲ್ಲಿ ನೋಡ್ಕೊಂಡು ಮಾತಾಡಬೇಕು ಕ್ಯಾಮ್ರಾದಲ್ಲಿ. ಆಡಿಯನ್ಸ್ ನೋಡಿ, ನಮ್ಮಮ್ಮನ ನೋಡಿ. ಮಾತಾಡಮ್ಮ ಏಮನ್ನಾರು ಒಂದು ಮಾಟ್ಲು. ಮಾತಾಡ್ತಾನೆ ಒಳ್ಳೆ ನೀಕೆ ಲೈಕ್ ಶಿಶಿಂಡೆ ಜಾಸ್ತಿ ನೋಡಿ ಗೈಸ್. ನೀವು ನಮ್ಮ ಅಮ್ಮಗೋಸ್ಕರ ತಾನೇ ಲೈಕ್ ಮಾಡಿರೋದೆಲ್ಲ. ನೀ ಹೇಳೋದಲ್ಲ, ಅವ್ರು ಆಡಿಯನ್ಸ್ ಹೇಳೋದು ಅದನ್ನ. ನಮ್ಗೆ ಹೆಂಗ್ ಗೊತ್ತಾಗತ್ತೆ ಅವ್ರು ಲೈಕ್ ಮಾಡಿದಾರಲ್ವಾ? ತೋರಿಸ್ತೀನಿ ಇವಾಗ, ತೋರಿಸ್ತೀನಿ ಇವಾಗ. ಮಾತಾಡಿ, ನೀವು ಮಾತಾಡಿದ್ರೆ ಅವ್ರು ಲೈಕ್ ಮಾಡ್ತಾರೆ. ಇನ್ನೊಂದ್ಸರಿ ನೋಡ್ಬೋದು. ಊಟ ಆಯ್ತಾ ಎಲ್ಲಾರ್ದು? ಪಾತ್ರೆನೇ ತೊಳೆದಿಲ್ಲ, ಊಟ ಆಯ್ತು ಅಂತ ಕೇಳ್ತೀವಿ ಮುಂಕಿ. ಸರಿ ಗಾಯ್ಸ್ ಬಿಡಿ. ನಮ್ಮಮ್ಮ ಹಿಂಗೆ ಏನಂದ್ರೆ ಏನೋ ಮಾತಾಡ್ತಾರೆ. ನಮ್ಮಮ್ಮ ಹೊಟ್ಟೆ ಹತ್ತಿರದ ಅವರಾಗಿರಲ್ಲ. ಸ್ನಿಕ್ಕರ್ಸ್ ಕೊಡ್ಬೇಕು ನಮ್ಮಮ್ಮಂಗೆ. ಇನ್ನೇನು ಫ್ರೆಂಡ್ಸ್ ಸಮಾಚಾರ? ನೀವೇನು ಹೇಳೋಕ್ಕಾಗುತ್ತೆ? ಬರೀ ನಾನು ಹೇಳ್ಬೋದು ಅಷ್ಟೇ. ನೀವೇನೇನೋ ಹೇಳ್ಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ನಾನೇನಾನ ಇಂಪ್ರೂವ್ ಮಾಡಬೇಕು ಆಗಲ್ಲಿ ನನಗೆ ಗೊತ್ತು. ಇವಾಗ ತಾನೇ ಚಾನಲ್ ಓಪನ್ ಮಾಡಿದ್ದೀನಿ, ಏನೂ ಸರಿಯಾಗಿಲ್ಲ ಅಂತ ಎಲ್ಲ ಗೊತ್ತು. ಬಟ್ ಪ್ರತಿ ದಿವಸ ಒಂದೊಂದೇ ಸ್ಟೆಪ್ಪು ಕರೆಕ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಈ ಚಾನಲ್ ಎಲ್ಲಿ ಗಂಟ ಮುಟ್ಟುತ್ತೆ ಅಂತ. ಇವಾಗ ಜಿಮ್ಮಿಗೆ ರೆಡಿ ಆಗಬೇಕು. ಸೊ ಇವತ್ತು ಪ್ರೀ ವರ್ಕೌಟ್ ಆಗಿ ಜೋಳ ತಿಂತಾಯಿದ್ದೀನಿ. ಇವತ್ತು ಅಷ್ಟೇ ಜೋಳ ತಿಂತಾಯಿದ್ದೀನಿ. ಜೋಳ ವಿತ್ ಒಂದು ಬನಾನ ತಿಂದ್ಕೊಂಡು ಮತ್ತೆ ಜಿಮ್ಮಲ್ಲಿ ಸಿಗ್ತೀನಿ. ಹಲೋ ಗೈಸ್, ಇವಾಗ ಜಿಮ್ಗೆ ಹೋಗ್ತಾಯಿದ್ದೀನಿ. ಸ್ಟೆಪ್ಸ್ ಇಟ್ಕೊಂಡು ಹೋಗ್ತಾಯಿದ್ದೀನಿ. ಮಳೆ ಬಂದಿರೋ ಕಾರಣದಿಂದ ಜಿಮ್ ಪಾರ್ಕಿಂಗಲ್ಲಿ ನೋಡಿದೆ, ಯಾವುದು ವೆಹಿಕಲ್ಸೇ ನಿಂತಿದ್ದಿಲ್ಲ. ಮೋಸ್ಟ್ಲಿ ಕಡಿಮೆ ಜನ ಬಂದಿರ್ಬೋದು ಜಿಮ್ಮಲ್ಲಿ. ಸೊ ದಟ್ ಆರಾಮಾಗಿ ವರ್ಕೌಟ್ ಮಾಡ್ಬೋದು ನಾನು. ಆರಾಮಾಗಿ ರಶ್ ಇರಲ್ಲ. ಸೊ ಹೋಗ್ತಾ ಇದ್ದೀನಿ. ನೋಡಿ ತುಂಬ ಕಡಿಮೆ ಜನ ಇದ್ದಾರೆ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ ಶೋಲ್ಡರ್ ವರ್ಕೌಟ್ ಮಾಡಿ. ಹಲೋ ಫ್ರೆಂಡ್ಸ್, ಈಗ ತಾನೇ ಜಿಮ್ಮಿಂದ ಅಂದರೆ ಇವತ್ತು ವರ್ಕೌಟ್ ಆಗಿದ್ದೊಂದು ಶೋಲ್ಡರ್ಸ್ ಆ್ಯಂಡ್ ಲೆಗ್ಸ್. ಒಳ್ಳೆ ವರ್ಕೌಟ್ ಆಗಿದೆ. ಶೋಲ್ಡರ್ಸ್ ಆ್ಯಂಡ್ ಲೆಗ್ಸು ಬರಪಾಡ್ಗೆ ಆ್ಯಸ್ ಯೂಶುವಲ್ ನಮ್ಮಮ್ಮ ಅಡುಗೆ ರೆಡಿ ಮಾಡಿದ್ದಾರೆ. ಏನಮ್ಮ ಅಡುಗೆಗೆ ಇವತ್ತು? ಹಾಂ, ಏನು ಸಾರು? ನಮ್ಮಮ್ಮ ಇವತ್ತು ಮುಲ್ಲಂಗಿ ಸಾರು ಮತ್ತು ಮುದ್ದೆ ಮಾಡಿದ್ದಾರೆ. ಸೊ ತಿನ್ನಬೇಕು. ಇನ್ನೇನು ಮರೆದೋಗ್ತಾಯಿದ್ದೀರಿ. ಸೊ ಬೆಳಗ್ಗೆಯಿಂದ ಪ್ರೊಡಕ್ಟಿವ್ ಇತ್ತು ಗೈಸ್. ಡೇ ಬೆಳಗ್ಗೆ ಮುಗಿಸಿ ಬಂದು ಜಿಮ್ಗೆ ಹೋಗಿ ಎಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು. ಆದರೂ ಮಳೇಲಿ ಕೂಡ ಜಿಮ್ಗೆ ಹೋಗಿದ್ದೀನಿ. ಯಾಕಂತ ಹೇಳಿದ್ರೆ ಅದು ಒಂದು ಕನ್ಸಿಸ್ಟೆನ್ಸಿ. ಸೊ ಈ ವ್ಲಾಗ್ ಮಾಡ್ತಾ ಇರೋದು ಅಷ್ಟೇ. ಈ ವ್ಲಾಗಲ್ಲಿ ಕೂಡ ಪ್ರತಿ ದಿವಸ ಚೆನ್ನಾಗಿರಲಿ, ವಿಡಿಯೋ ಚೆನ್ನಾಗಿ ಇಲ್ದಿರ ಇರಲಿ, ಆದರೆ 21 ದಿವಸ ಕಂಟಿನ್ಯೂಸ್ಸಾಗಿ ಬಿಡ್ದಿರ ವ್ಲಾಗ್ ಮಾಡೇ ಮಾಡ್ತೀನಿ. ಸೊ ನೆಕ್ಸ್ಟ್ 21th ಡೇಯಿಂದ ವ್ಲಾಗ್ನ ಸ್ವಲ್ಪನೇ ಇಂಪ್ರೂವ್ ಮಾಡಿಕೊಂಡು ವ್ಲಾಗ್ನ ಚೆನ್ನಾಗಿ ಬರ್ತಾರೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಬಿಡೋಲ್ಲ, ಖಂಡಿತ ಪ್ರತಿ ದಿವಸ ವ್ಲಾಗ್ ಅಂತೂ ಮಾಡಿ ಓಕೆ ಗೈಸ್, ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಗಂಟ ನನ್ನ ಮಿಸ್ ಮಾಡ್ಕೊತಾ ಇರಿ. ನಾನು ನಿಮ್ಮ ಪ್ರೀತಿಯ ಬ್ಯಾಡ್. ಓಕೆ, ಲವ್ ಯು, ಟೇಕ್ ಕೇರ್, ಬಾಯ್.